ಏನಪ್ಪ ರಾಮು, ತಿಂಡಿ ತಿಂದ್ರೇನೋ ಆಲೇನೆ? ಹ್ಞೂ ಆಂಟಿ, ಚಿತ್ರಾನ್ನ ಮಾಡಿದ್ಲು ಇವಾಗಿನ ತಿಂಡಿ ತಿಂದು ಕುತ್ಕೊಂಡಿದ್ದೆ. ಬರ್ರಿ ಕೂತ್ಕೊಳ್ರಿ. ಹೋದ್ಲು ಲೇಪು? ಅದೇ ಆ ಕಡೆಗೇನೋ ಕ್ಲೀನ್ ಮಾಡ್ತಾ ಇರ್ಬೇಕು, ಅಲ್ಲಿ ಸಂದೆಗೆ ಏನೋ ಕಸ ಎಲ್ಲ ಬಿದ್ದೈತೆ, ಅದನ್ನೆಲ್ಲ ತೆಗ್ದಾಕ್ತೀನಿ ಅಂತೇಳಿ ತೆಗ್ದಾಕ್ತಾ ಇದ್ಲಿ ಈ ಕಡೆ ಪಕ್ಕದಾಗೆ. ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡು ಇವಾಗಿನ ಸ್ವಲ್ಪ ತಿಂಡಿ ತಿನ್ನ ಒಂದು 5 ನಿಮಿಷ ಹಿಂಗೆ ಕುಕ್ಕಮನ ಅಂತೇಳಿ ಕೂತ್ಕೊಂಡೆ. ಆ ಮನೆಯೂ ಈ ಮನೆ ಒಂದೇ ಥರ ಇದಾವಲ್ಲ ಆಂಟಿ? ಹ್ಞೂ, ಒಂದೇ ಥರ ಇದೆ. ನಾನು ಒಂದೇ ಥರ ಇರಲಿ ಇಬ್ಬರಲ್ಲ, ಅದಕ್ಕೆ ಒಂದೇ ಥರ ಇರಲಿ ಅಂತಲೇ ಕಟ್ಟಿದ್ದೆ. ಇದು ನೋಡಿ ಮಧ್ಯಕ್ಕೊಂದು ಗಾಡಿ ಇಕ್ಕಿರಲಿಲ್ಲ ಅಷ್ಟೇ. ಈ ಕಡೆದು ಅದು ರೂಮು ಸ್ವಲ್ಪ ಸಣ್ಣ ಕಣಪ್ಪ, ಆ ಕಡೆದು ಒಂದಿಟ್ಟು ದೊಡ್ಡದು. ಒಂದಿಟ್ಟು ದೊಡ್ಡದು ಆ ಕಡೆದು. ಇದೆಲ್ಲ ಸರಿಯಾಗೈತೆ, ಹಾಲು ಎಲ್ಲ ಇದು ಎಲ್ಲ ಒಂದೇ ಟೈಪ್. ಆ ಕಡೆದು ಹೆಂಗೈತೆ ಆ ಕಡೆ ಈ ಕಡೆದು ಹಂಗೆ ಮಾಡಿರೋದು. ಒಂದೇ ಟೈಪೇ ಮಾಡಿರೋದು ಅಣ್ಣ ತಮ್ಮಗಳಿಗೆ ಅಂತೇಳಿ ನಾನು ಒಂದೇ ಥರ ಕಟ್ಸಿದ್ದೀನಿ. ಇನ್ನೊಂದು ಮಧ್ಯಕ್ಕೊಂದು ಬಾಡೆ ಇಕ್ಕಿರಲಿಲ್ಲ. ಅದೊಂದು ಏಟು ರೂಮ್ ಒಂದಿಟ್ಟು ಹಿಂಬಾಗೆ ದೊಡ್ಡದಾಗೈತಿ. ಇದೊಂದು ಸ್ವಲ್ಪ ಸಣ್ಣದಾಗೈದಾವೆ ರೂಮ್ಗಳೆಲ್ಲನ ಅಷ್ಟೇ. ಇನ್ನೇನು ಅದು ಅಡುಗೆ ಮನೆಯೂ ಸಣ್ಣದಿದ್ದು, ರೂಮ್ನು ಸಣ್ಣದಾವು, ಎಲ್ಲ ದೊಡ್ಡದಾಗ ಬಂದಾವೆ. ಅದು ಆಯಾ ಸ್ವಲ್ಪ ಅನ್ಸರಿಲಿಲ್ಲ ಅಂತೇಳಿ ಇದನ್ನು ಸಣ್ಣದಾಗಿ ತಗೊಂಡ್ವಿ. ಆ ಕಡೆ ಕಿಲ್ಸಿಂದು ಬಿಟ್ಟಿದ್ದೀವಲ್ಲ, ಅದಕ್ಕೇ ಆಯಾ ನೀಟಾಗಿ ಅನ್ಸರಿಯಲ್ಲ ಅಂತೇಳಿ ಇದು ಸಣ್ಣದಾಗಿ ಮಾಡ್ಕೊಂಡ್ವಿ. ರೂಮ್ಗಳು ಸ್ವಲ್ಪ ಸಣ್ಣವಿದೆ ಅಷ್ಟೇ. ಕೇಳು ಹೇಳು. ಎರಡು ಒಂದೇ ಥರ ಇದ್ದಾವೆ. ಏನು ಅನ್ಸಲ್ಲ, ಹೌದು ಇದು ಅನಿಸುತ್ತೆ ನನಗೆ. ಅಲ್ಲೇ ಜಲ್ದಿ ಬೆಳಗ್ಗೆ ಆ ಮನೆಗೆ ಹೋಗೋಣ ಅಂತ ಹೋಗಿದ್ದೆ ನಾನು. ಹೆಂಗೆ ತಿರ್ಗಿ ಆಮೇಲೆ ನೋಡ್ಕೊಂಡು ಇಲ್ಲಿಗೆ ಬಂದೆ. ಎರಡು ಒಂದೇ ಟೈಪ್ ಇರೋದ್ರಿಂದ ಇದು ಸೆಂಟ್ರಿಗೆ ಗೋಡೆ ಇಕ್ಸಿರೋದು. ಈಗ ಹಿಂಗೆ ಆಗ್ಬಿಟ್ರೆ ವಾಸಿ. ಸೆಂಟ್ರಿಗೆ ಗೋಡೆ ಇಕ್ಕಿಸ್ಬಿಟ್ರೆ ಹಿಂಗೆ ಕಟ್ಕೊಂಡ್ರೆ ಆಮೇಲೆ ಬೇರೆ ಹೋದ್ಮೇಲೆ ಗೋಡೆ ಇಕ್ಕೇ ಬಿಡ್ಬೋದು ಸೆಂಟ್ರಿಗೆ. ಅದೇ ನಡ ಮಧ್ಯದೊಂದು ಗೋಡೆ ಇಕ್ಸಿರ್ಲಿಲ್ಲ, ಒಂದೇ ಟೈಪ್ ಆಡಿಸಿದ್ದೆ. ಗೋಡೆ ಇಕ್ಸೋಣ ಅಂದ್ಕೊಂಡೆ. ಆಮೇಲೆ ಬಿಡ ಅವರು ಕಟ್ಟೋರು ಬಿಡಮ್ಮ, ನೀವು ಬೇರೆ ಹೋದಾಗ ನಿನ್ನ ಮಕ್ಕಳು ಆಮೇಲೆ ಗೋಡೆ ಇಕ್ಸ್ಕೊಂಡ್ರೆ ಆಯ್ತು ಇವಾಗ ಯಾತಕ್ಕೆ ಅಂತ ಹೇಳಿದ್ರು. ಆವಾಗಲೇ ಇಕ್ಸಿದ್ರೆ ಚೆನ್ನಾಗಿರ್ತಿತ್ತು. ಇನ್ನೂ ಏನು ಮಾಡ್ತೀಯ, ಮೊನ್ನೆ ಇಕ್ಸಿದ್ವಿ. ಯಾವುದೋ ಫೋನ್ ಬರ್ತೈತಲ್ಲಪ್ಪ ನಮ್ಮ ಅಣ್ಣಯ್ಯ. ದೊಡ್ಡನು ಆವಾಗಲೇ ಅಲ್ಲೇ ಎರಡನೇನು ಫೋನ್ ಮಾಡಿದ್ದ. ಈಗ ಅಲ್ಲೇ ಇವನು ಫೋನ್ ಮಾಡ್ಯಾನ ದೊಡ್ಡನು, ಎಲ್ಲರಿಗಿನ ದೊಡ್ಡವನು. ಇವನು ಯಾಕೆ ಫೋನ್ ಮಾಡಿದ್ದ? ಯಾಕೆ ಫೋನ್ ಮಾಡಿರು ತಡಿ ಮಾತಾಡ್ತೀನಿ. ಹಲೋ, ಏನಲ್ಲೇ ಅಲ್ಲೇ ಇದ್ದೂರಾಗೇನೆ ಅಪ್ಪ ಅಮ್ಮ ಸಾಕ ಯೋಗ್ಯತೆ ಇಲ್ವೇನೋ ನಿನಗೆ? ಊರು ಬಿಟ್ಟು ಊರಿಗೆ ಹೋಗಿದ್ದೀಯಂತೆ. ಲೌಡಕ್ಕೆ ಬಾಲ್ ಫಸ್ಟ್ ಬಂದಲ್ಲಿರಲೇ. ಅಣ್ಣ ನೀನು ಸರಿಯಾಗಿ ಮಾತಾಡು. ಏನು ಮಾತಾಡ್ತಾ ಇದೀಯ? ಅಲ್ಲೇ ಯಾವನ್ ಫಿಟ್ಟಿಂಗ್ ಇಕ್ಕವನು ನಿಮಗೆ ಎಲ್ಲರಿಗೂ ಫೋನ್ ಮಾಡಿ ಊರಾಗ್ಲಾನು? ಯಾವನ್ ಹೇಳವನು? ಯಾರು ಹೇಳವ್ರು ನಿಮಗೆಲ್ಲನ? ಮನೆಯೆಲ್ಲ ಬೀಳಂಗೈತೆ ಮತ್ತೆ ನಾನು ಕರೆದೆ ತಾನೇ ನಿಮಗೆಲ್ಲನ. ಬರೀ ಭಾಗ ಮಾಡ್ಕೊಂಡು ಮನೆ ನಾನು ಕಟ್ಕೊಂಬನ ಓಸರು ಸೇರಿ ಮನೆ ಕಟ್ಟಾನ. ಮನೆ ಕಟ್ಟಕ್ಕಾದ್ರೂ ಅಪ್ಪ ಅಮ್ಮಗಾದ್ರೂ ಬೇಕಲ್ಲ. ಇವಾಗ ಮನೆಯೆಲ್ಲ ಬೀಳಂಗೈತೆ, ಎಲ್ಲರೂ ದುಡ್ಡಾಗಿ ಕಟ್ಟಾನ ಅಂದಿದ್ದು. ಇಲ್ಲ, ನಾವು ಕೊಟ್ಟಲ್ಲ. ಅದೇನು ಜೊತೆ ಕೊಡ್ತೀವಿ ನಾವು? ಜೊತೆ ಕೊಟ್ಟೋದು ನಮ್ಗೆ ಇಷ್ಟ ಇಲ್ಲ, ನಾವು ಕೊಟ್ಟಲ್ಲ ಅಂತ ಬೊಗಳಿದ್ರಲ್ಲ. ಏನು ಮನೆ ಎಲ್ಲನ ಬೀಳಲಿ ಹಂಗೆ ಯಾರು ಏನಾನ ಆಗಲಿ ಅಂತ ಕಾಯ್ತಾ ಇದ್ದೀರೇನು ನೀವು? ಅಪ್ಪ ಅಮ್ಮಗೆ ಏನಾನ ಆಗಲಿ ಅಂತ ಕಾಯ್ತಾ ಇದ್ದೀರಾ? ಥೂ ಹೋಗು. ಏನು ನೀವು ಹಿಂಗೆ ಅವಾಜ್ ಆಗ್ತಾ ಇದ್ದೀರಾ? ಅವನು ಫೋನ್ ಮಾಡಿ ನನಗೆ ಅವಾಜ್ ಆಗ್ತಾ, ಇವಾಗ ನೀನು ಫೋನ್ ಮಾಡ್ತಾ ಇದೀಯಾ? ಕಣು, ಮತ್ತು ಅಲ್ಲೇ ಇರಬೇಕು. ಬೇರೆ ಊರಿಗೆ ಯಾಕೆ ಕರ್ಕೊಂಡು ಹೋಗಿದೀಯಾ? ನಮ್ಮನೆ ಹೆಂಗೆ ನೀನು ಇರಬೇಕು. ಬೇರೆ ಊರಿಗೆ ಹೋಗಿದೀಯ ಅಂತೆ. ಅಲ್ಲಿಗೆ ಹೋಗೋ ಅಂಥದ್ದೇನೋ ಬೇಕು ನೀನು. ಅವ್ರನ್ನ ಸಾಕಾಗಲ್ವೇನೋ ನಿನ್ನ ಕೈಲಿ? ಮತ್ತು ಬಂದು ನೋಡ್ಕೊಂತೀರಾ ನೀವು? ನೋಡ್ಕೊಂಬೋದಿಲ್ಲ ಏನಿಲ್ಲ. ಹೆಂಗೆ ಮಾತಾಡ್ತಾ ಇದ್ದೀರಾ ನೀವು? ನೋಡ್ಕೊಂಬಕ್ಕಾಗೋದಿಲ್ಲ ಏನಿಲ್ಲ. ಅಪ್ಪ ಅಮ್ಮನ ಹೆಂಗೆ ಬೈಕ್ ಬಂದಂಗೆ ಮಾತಾಡ್ತಾ ಇದ್ದೀರಾ? ಬಂದಿಲ್ಲಿ ನೋಡ್ಕೊಂಬ ಯೋಗ್ಯತೆ ಇಲ್ಲ. ಬೇರೆ ಊರಿಗೆ ಬಂದು ನಾವು ಇದ್ದೀವಿ ಏನು ಇವಾಗ? ಮತ್ತು ಮನೆಯೆಲ್ಲ ಬೀಳಂಗಿತ್ತು, ನಾವೆಲ್ಲನ ಬಂದಿರ್ತೀವಿ. ನಾನು ನೋಡ್ಕೊಂಬಲ್ಲ ಅಂತಲ್ಲ. ನಿಮಗಿನ್ನ ನೋಡ್ಕೊಂಬ ಯೋಗ್ಯತೆ ಇಲ್ಲದಕ್ಕೆ ಹೋಗಲ್ಲಿ ಸೇರ್ಕೊಂಡಿರೋದು ನೀವು. ಒಬ್ಬನಾನ ಬಂದು ಯಾವನಾನ ಬಂದು ಇಲ್ಲಿ ನೋಡ್ತೀರೇನ್ರು? ವರ್ಷ ಆಯಿತು ಅಂದರೆ ಯಾವನೂ ಬರೋದಿಲ್ಲ ಏನಿಲ್ಲ. ಚೆನ್ನಾಗಿದ್ರೆ ಇಲ್ವಾ ಅಂತೇಳಿ ಒಂದು ಫೋನ್ ಮಾಡಲ್ಲ. ಸುಮ್ಮನೆ ಮಾತಾಡ್ತೀರಾ ನೀವು. ಹೋಗಲ್ಲಿ ನೆಟ್ಟಿಗೆ ಇದ್ದೀರಾ. ನಮಗಿಲ್ಲಿ ಮನೆ ಇಲ್ಲ, ಬೀಳಂಗೈತೆ, ಎಲ್ಲ ಸೋರ್ತೈತೆ, ಅದಕ್ಕೆ ನಾವು ಕಟ್ಕೋಬೇಕು. ಅದಕ್ಕೆ ನಮ್ಮ ಪಾಡಿಗೆ ನಾವು ಬಂದಿದ್ದೀವಿ. ನೀವು ಹೆಂಗೆ ಹೋಗಿದ್ರೆ ಹಂಗೆ ನಾವು ಬಂದಿದ್ದೀವಿ. ನಾವು ನಮ್ಮ ಅಪ್ಪ ನಮ್ಮನ್ನು ಕರ್ಕೊಂಬಂದಿದ್ದೀವಿ ಅಷ್ಟೇ. ಏನೆಲ್ಲ ಅವಾಜ್ ಹಾಕೋಂಥದ್ದೇನಿಲ್ಲ. ನಿಮ್ಗೆ ಹೆಂಗೆ ತಿಳಿತೈತೆ? ತಿಳಿಯಾರಾಗಿದ್ರೆ ನೀವು ಫೋನ್ ಮಾಡ್ತಾ ಇರಲಿಲ್ಲ, ಅವಾಜ್ ಆಗ್ತಾ ಇರಲಿಲ್ಲ. ನಿಮ್ಮ ಅಣ್ಣ ಇರೇನಪ್ಪ? ಅವರೇನೆ ನೋಡಿ ಹೆಂಗೆ ಫೋನ್ ಮಾಡಿ ಅವಾಜ್ ಆಗ್ತಾ ಇದ್ದಾರೆ. ಬೇರೆ ಊರಿಗೆ ಹೋಗಿದ್ಯಲ್ಲೋ ಅಂತ ಅಲ್ಲಿ ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ. ನಮ್ಮ ಊರಾಗ ಯಾರೋ ಹೇಳವ್ರೆ, ಅದಕ್ಕೆ ಬೇರೆ ಊರಿಗೆ ಹೋಗ್ಯವನೇ ಅಂತ. ನೋಡು ಅಲ್ಲಾರ ಆಲೆ ಯಪ್ಪ ಊರಾಗ್ಲಾರು ಇದ್ದಿದ್ದು ಬೇಡ, ಆಲೇನೆ ಫೋನ್ ಮಾಡಿಬಿಟ್ಟು ಬೆಂಗ್ಳೂರ್ಗನ ಸುದ್ದಿ ಮುಟ್ಟಿಸ್ತಾರೆ. ಹೆಂಗೆ ಬಿಡು, ಅವ್ರ ಮನೇದು ಏನೈತೆ, ಅವ್ರು ಏನಕ್ಕೆ ಹೋಗ್ಯವ್ರು, ಅವ್ರದ್ದು ಏನು ಕಷ್ಟನೋ ಸುಖ. ಮತ್ತು ಬೀಳ ಮನೆಯಾಗಿರ್ತಾರೆ ಯಾರನ. ಬೀಳಂಗಿತ್ತು ಕಣೋ, ಬಂದು ಮನೆ ನೋಡ್ಬಾ. ನೋಡಿ ಮಾಡಿ ಮಾತಾಡ್ಬೇಕು. ಸುಮ್ಮನೆ ಊರು ಬಿಟ್ಟು ಹೋಗಿದ್ಯಲ್ಲೋ ಅಂತ ಮಾತಾಡೋಂಗಿಲ್ಲ ನೀವು. ಬಾರೇ ಅಮ್ಮಯ್ಯ, ಕುಕ್ಕ ಬಾರೇ. ಜೋ ನೆಟ್ಟನ್ನ ತಣತ್ಕನಿ. ಕುಕ್ಕ ಬಾರೆ ಅಂತ ಕರಿತೀಯ ಮುನ್ನ. ಇವಜ್ಜೇನೆ ಯಾರ ಪಾಪ ಫೋನ್ ಮಾಡಿರೋದು? ಅಮ್ಮ ತಗೊಳಮ್ಮ. ರಂಗಣ್ಣಯ್ಯ ಫೋನ್ ಮಾಡಿದಾನೆ ತಗ. ಫೋನ್ ಮಾಡಿಬಿಟ್ಟು ಏನು ಆವಾಜ್ ಆಗ್ತಾ ಇದ್ದಾನೆ. ಅವನು ಫೋನ್ ಮಾಡಿದ್ದ ರಾಮೇಶ. ಅವನು ಫೋನ್ ಮಾಡಿ ಅವನು ಬೈತಾ ಇದ್ದಾನೆ ನನಗೆ. ಏನು ಹಂಗೇನೆ ನೀನು ಅಪ್ಪ ಅಮ್ಮ ನೋಡ್ಕೊಂಬಕ್ಕಾಗಲ್ವೇನೋ? ಊರು ಬಿಟ್ಟು ಊರಿಗೆ ಹೋಗಿದ್ಯಂತೆ, ಅದೇ ಮನೆಯಾಗಿಲ್ವೇನೋ, ಏನು ಮನೇಲ್ವೇನೋ, ಅಲ್ಲೆಲ್ಗೋ ಹೋಗಿದ್ಯಂತೆ, ಅಲ್ಲಿಗೆ ಯಾಕೋ ಹೋಗಿದ್ಯಾ ಅಂತ ಫೋನ್ ಮಾಡ್ತಾರೆ. ನನ್ನ ಇಷ್ಟ, ನಾನು ಎಲ್ಗಾನ ಹೋಗ್ತೀನಿ. ಅವ್ರು ಹೋಗಿಲ್ವಾ ದುಡಿಯೋಕ್ಕೆ? ಹಾಗೇನೆ ನಾನು ಇಲ್ಲಿಗೆ ಬಂದಿದ್ದೀನಿ. ಅವ್ರೇನು ಹೇಳೋದು? ಕೊಡಿಲಿಲ್ಲ ಫೋನ್ ಕೊಡಿಲ್ಲ ಪಾಪ, ಮಾತಾಡ್ತೀನಿ ಕೊಡು. ಯಾಕೆ ಅವನಿಗೆ ಫೋನ್ ಮಾಡೋದು? ಅಲ್ಲ, ಊರು ಬಿಟ್ಟು ಬೇರೆ ಊರಿಗೆ ಹೋಗ್ಯವನೆ ಅಂತ ಯಾರ ಹೇಳಿರು, ಅದಕ್ಕೆ ನಾನು ಫೋನ್ ಮಾಡಿದೆ. ಯಾಕೆ ಫೋನ್ ಮಾಡಿದ್ದೀರಾ?
ಅಲ್ಲಿ ಮನೆ ಬೀಳಂಗೈತೆ ಕಣ್ರೋ, ಬಂದು ತಲಾಕಿಟ್ಟಿಟ್ಟಕ್ಕೆ ಮನೆ ಕಟ್ಕೇಳ್ರಿ ಅಂತ ಅವತ್ತು ಹೇಳಿದ್ಕೆ ನೀವೇನನ್ರಿ? ಹಾಂ, ನಾವು ಇನ್ನೂ ಕೊಟ್ಟಲ್ಲ, ನಾವು ಬೇರೆ ಮಾಡ್ಕೊಂಡು ಕೊಡ್ತೀವಿ, ನಮ್ಗೆ ಇವಾಗ ಸದ್ಯಕ್ಕಿನ್ನೂ ನಾವು ಯಾತೂ ಮಾಡಲ್ಲ ಹಿಂಗೆ ಹಿಂಗೆ ಅಂತ ಹೇಳಿ ನನ್ನ ಮಕ್ಕಳು ಇವತ್ತು ಯಾಕೆ ಫೋನ್ ಮಾಡಿದ್ರೆ ಮತ್ತು ಮನೆ ಬೀಳ ಮನೆಯಾಗ ನಮ್ಗೆ ವಯಸ್ಸೋದಾರು ನಾವು ಬೀಳ ಮನೆಯಾಗ ಇರೋಕ್ಕಾಗುತ್ತೇನೋ? ಹಾಂ, ಏನು ಮಾತಾಡ್ತಾ ಇದೀಯ? ಓ, ಫೋನ್ ಮಾಡಿ ಅಂತ ಅವಾಜ್ ಹಾಕೋದೆಲ್ಲ ಬಿಟ್ಟು ಬಿಡಪ್ಪ ನೀವು. ಅವನು ಎದ್ದಾಗ ಅವನು ಫೋನ್ ಮಾಡ್ಯವನಿ, ಇವನು ಫೋನ್ ಮಾಡ್ಯವನಿ. ಯಾವನ್ ಹೇಳಿದ್ರು ನಿಮಗೆ ಊರಾಗ್ಲಾರು ಕರ್ಕೊಂಬರೋಗ? ಅದು ಯಾವನ್ ಹೇಳಿದ್ದೆ ಅಂತ ಕರ್ಕೊಂಬರೋ ನನ್ನ ಮುಂದಕ್ಕೆ, ಇಲ್ಲದೆಲ್ಲ ಹೇಳ್ತಾರೆ. ಇವರು ಏನೋ ಬಂದ್ರಿ ಇಲ್ಲಿ ಕೆಲಸ ಐತೆ ಬಿಡು ಅಂತ ಹೇಳಿ ಅಲ್ಲೆಲ್ಲ ಮನೆ ಹುಡುಕಿದ್ರು. ಅಲ್ಲೆಲ್ಲ ಕೇಳಿಗೆ ಮನೆ ಕೊಡಲ್ಲ ಅಂತ ಅಂದರು. ಮನೆ ಕೊಡಲ್ಲ ಅಂದಿದ್ದಕ್ಕೆ ಇವತ್ತು ಬಿಡು ಇಲ್ಲೇ ಮನೆ ಐತಲ್ಲ ಬಾಡಿಗೆ ಮನೆ ಅಂತೇಳಿ ಯಾರು ಹಿಂಗೆ ಸಹಾಯ ಮಾಡ್ತಾರೆ. ಏನು ಇವತ್ತೇನು ಯಾರೇನೋ ಬರೀ ಎಲ್ಲ ಕೆಟ್ಟರೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಒಳ್ಳೆಯರು ಇದ್ದೇ ಇರ್ತಾರೆ ಅಂತಾರಲ್ಲ, ಹಂಗೆ ನಮ್ಗೆ ಯಾರೋ ಮನೆ ಕೊಟ್ಟರು ಬಂದು ಐದೀವಿ ಇಲ್ಲಿ. ನೀವು ಫೋನ್ ಮಾಡಿಕೊಡ್ದು ಯಾಕ್ರ ಫೋನ್ ಮಾಡೋದು ನೀವು? ಹಾಂ, ಮತ್ತೆ ಕಟ್ಟಿಸ್ರ ಮತ್ತೆ ಬಂದು ಇರ್ತಾರೆ, ಬಂದು ಎಲ್ಲರೂ ಇಟ್ಟಿಟ್ಟು ಹಾಕಿ ಕಟ್ಟಿಸ್ರು. 4 ಜನನೂ ಇದ್ದಿರಲ್ಲೋ, ತಲೆ 2 ಲಕ್ಷ ಹಾಕಿ ಒಂದು ಕಟ್ರ ಒಂದು 15 ಲಕ್ಷದ ಮನೆನ ಒಂದಿಟ್ಟು ಸಾಲ ಮಾಡಿ ಕಟ್ರ. ಮತ್ತೆ 4 ಜನಕ್ಕೇನು ಮನೆ ಕಟ್ಟೋದೇನು ದೊಡ್ಡದಲ್ಲ. ಎಲ್ಲರೂ ಇಟ್ಟಿಟ್ಟು ಹಾಕಿ ಲೋಪರ್ ನನ್ನ ಮಕ್ಕಳು ಫೋನ್ ಯಾಕೆ ಮಾಡ್ತಾರೆ? ಕೂಕಾಳೆ ಅಮ್ಮಯ್ಯ, ಕೂಕಾಳೆ. ಈ ಅಜ್ಜ ಹೇಳಂತ ಇವನಿ ನಿಂತನಾಗ್ಯವನಿ. ಯಪ್ಪ ಯಾಕೆ ಹಿಂಗೆ ಮಾತಾಡ್ತೀನಿ ನೀವು ಅಜ್ಜ? ಆಂಟಿ ನಮ್ಮ ಅಪ್ಪಯ್ಯ ಹಂಗೇನೆ ಸ್ವಲ್ಪ ಮಾತಾಡೋದು. ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇರು. ಇನ್ನೊಂದು ಪಟ್ಟಿ ಅವ್ನಿಗೆ ಯಾವನ ಫೋನ್ ಮಾಡಿದ್ರೆ ಅಂದ್ರೆ ನೋಡು, ಬಂದೀವಿ ಕಣೋ, ಇಲ್ಲೇ ಇದೀವಿ ಏನ್ರ ಇವಾಗ ಬಂದು ನಮ್ಮ ಮಾತಾಡ್ರಿ. ನಮ್ಮನ್ನು ಕರ್ಕೊಂಬಂದವನಲ್ಲ, ಇವ್ನು ನೋಡಲಿಲ್ಲ ಅಂದ್ರೆ ನಮ್ಮನ್ನು ಯಾರು ನೋಡೋರು ಹೇಳು? ನೀವೇನೋ ಬಿಟ್ಟು ಹೋಸಾರು ಹೋಗಿದ್ರ ಒಬ್ದಾನ ಮನ್ ಬೀಳುತ್ತೆ, ಅಲ್ಲಿ ಮನ್ಸೋರುತ್ತೆ. ನಮ್ಮ ಅಪ್ಪ ನಮ್ಮಮ್ಮ ವಯಸ್ಸೋದಾರು ಏನು ಮಾಡಬೇಕು ಏನು ಎತ್ತ ಅಂತ ಈ ಸತಿ ಬಂದು ಬೀಳಲಿ. ಎಲ್ಲ ನುಣ್ಣಗೆ ಬಿದ್ದೋಗುತ್ತೆ, ಒಂದು ಅದ ಮಾಡಿ ಬರಲಿ. ಎಲ್ಲ ಗಾಡೆಲ್ಲ ನಾನೇನೆ ಬಿರುಕ್ಬಿಟ್ಟು ಹೆಂಗೆ ಗಾಡೆಲ್ಲ ದೇವಸ್ಥಾನ ಎಲ್ಲ ಹೆಂಗಾಗ್ಯಾವಿ. ಈ ಸತಿ ಮಳೆ ಒಂದು ಅದ ಬತ್ತಿದಂಗೆ ಟಬಕ್ಕೂ ಮನೆ ಬಿದ್ದೋಗುತ್ತೆ. ಆಮೇಲೆ ಎಲ್ಲಿರ್ತಿರು ಬಂದು ಗೊತ್ತಾಗುತ್ತೆ. ಅವನು ಒಳ್ಳೇದು ಹೇಳಿರ್ ಕೇಳಲಿಲ್ಲ, ಅದಕ್ಕೆ ಅವನೇನು ಅವ್ನ ಪಾಡಿಗೆ ಅವನೆಲ್ಲ ಬಾಡಿಗೆ ಮನೆಗೆ ಬಂದು ಇದ್ದಾನೆ. ಫೋನ್ ಮಾಡಿ ಆವಾಜ್ ಹಾಕೋದು ನೋಡು. ಇವ್ರೊಳ್ಳೆ ಚೆನ್ನಾಗಿ ಆವಾಜ್ ಹಾಕೋ ಹೊತ್ಕೊಳ್ತಾರೆ. ಇಡ್ರ ಫೋನ್ ಇಡ್ರ ಮುಚ್ಕೊಂಡು ಅವನ ಮಾತಾಡಿದ್ರಂದ್ರೆ ನೋಡು. ಅಲ್ಲ ಹೋಗ್ಯವನೆ ಅಂತಂದ್ರು ಅದೇ ಕೇಳಿದ್ದಷ್ಟೇನೆ. ಬಿಡು, ಏನು ಕೇಳಿ ಇವತ್ತು ನೀನು ಅದು ಯಾಕಂಗೆ ಅಡ್ಕಿ ಕೇಳಬಾರ್ದು ಕಣೋ. ಕೇಳಬಾರ್ದು ಅವನಿಗೆಲ್ಲ ಅವ್ನು ಇಷ್ಟು ಬಂದಿರತ್ತ ಇರ್ತಾನೆ, ನೀವು ಇಷ್ಟು ಬಂದಿರತ್ತ ಗೈದಿರ. ನಮ್ದೇನು ನಿಮಗೆ ಸುದ್ದಿ ಬೇಡಪ್ಪ, ಇಡ್ರ ಫೋನು ಮುಚ್ಕೊಂಡು. ಮುಂದೆ ಮಾತಾಡ್ತೀನಿ ಫೋನ್ನಾಗೆಲ್ಲ. ಏನು ನಿಮ್ಮದು? ಇಡ್ರಿ ಫೋನು ಫಸ್ಟು. ಅವನು ರಮೇಶ್ ಅಣ್ಣನು ಫೋನ್ ಮಾಡಿ ಹಂಗೆ ಬೈತಾ ಇದ್ದಾನೆ, ಎಲ್ಲರೂ ಹಂಗೆ ಬೈತಾ ಇದ್ದಾರೆ. ಅವನೊಬ್ಬ ಮಾಡಿಲ್ಲ ನೋಡು ಇನ್ನೂ. ನೀನು ಇದ್ದಾರೆಲ್ಲ ಫೋನ್ ಮಾಡಿ ಮಾತಾಡಿದ್ದೇನೆ. ಏನು ಹಂಗೇನೆ ನೀನು ಯಾಕೋ ಅಲ್ಗೋಗಿದ್ಯಾ ಅಂತಾರಲ್ಲ. ಯಾರು ಹೇಳಿದ್ರು ಏನೋ ಇಲ್ಲದೆಲ್ಲ ಹೇಳ್ಕೊಟ್ಟವ್ರಿ. ಕೂಕಾಳೆ ಅಮ್ಮಯ್ಯ, ಕೂಕಾಳೆ. ನೀವು ಅಜ್ಜ ಒಬ್ಬ ಯಾರನ್ನ ಏನು ಅಂದ್ಕೊಂಡಾರ ಅಂಬಲ್ಕಣಮ್ಮ. ಇವನು ನಮ್ಮ ಅಜ್ಜ ಒಂದಿಟ ಹಂಗೆ ತಲೆ ಕೆಡಿಸ್ಕೊಬೇಡ. ಸುಮ್ಕಿರು ಪಾಪ, ನೀನು ಟೆನ್ಷನ್ ತಮ್ಮಕ್ಕೆ ಹೋಗ್ಬೇಡ ಕಣ, ಸುಮ್ಕಿರು. ಯಾವನ ಹೆಂಗನ ಫೋನ್ ಮಾಡ್ಕೊಂಬಲ್ಲ, ಅವ್ರು ಫೋನೇ ಎತ್ತಕ್ಕೆ ಹೋಗ್ಬೇಡ. ಊರಾಗ ಹಂಗೆ ಮತ್ತೆ ಒಳ್ಳೆಯರೆಲ್ಲ ಜನ ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ. ಅದಕ್ಕೆ ಮತ್ತೆ ನೀವು ತಲೆ ಕೆಡಿಸ್ಕೊಬಿಟ್ರೆ ಸುಮ್ಮನೆ ನಿಮ್ಮ ಬದುಕೇನೋ ಬಾಳೆನೋ ನೋಡ್ಕೊಂಡು ಸುಮ್ಮನೆ ಇರೋದು ಕಲ್ಕೊಳ್ರಿ. ಯಾಕೆ ಏನಾಯಿತು? ನಮ್ಮ ಅಣ್ಣಯ್ಯರು ಫೋನ್ ಮಾಡಿದ್ರು. ಅವ್ನು ಬೆದ್ದಾಗ ಬೇರೆ ಅವ್ನು 2ನೇನು ಮಾಡಿದ್ದೆ, ಇವಾಗ ಮೊದಲನೇನು ಮಾಡ್ಯವನಿ. ಏನು ಅಲ್ಗೋಗಿದೆಯಲ್ಲೋ, ಅಲ್ಲಿಗೆ ಯಾಕೋ ಹೋಗಿದ್ಯಾ ನಮ್ಮ ಅಪ್ಪನ ಅಮ್ಮನ ಕರ್ಕೊಂಡು ಬೇರೆ ಊರಿಗೆ ಅಂತ. ನೀವು ಹೋಗಿಲ್ವೇನೋ, ಮತ್ತು ಕರ್ಕೊಂಡು ಹೋಗ್ರು ಬಂದು ನೋಡ್ಕೇಳ್ರ ಅಣ್ಣ. ನಾನು ಕೇಳಿದೆ ಏನಂತ ಕೇಳಿದೆ, ಮನೆಯೆಲ್ಲ ಬೀಳಂಗೈತೆ, ನಾವು 4 ಜನ ಇದ್ದೀವಲ್ಲ, 4 ಜನನೂ ಸ್ವಲ್ಪ ದುಡ್ಡು ಹಾಕಿಬಿಟ್ಟು ಮನೆ ಕಟ್ಟಾನ, ಅಪ್ಪ ಅಮ್ಮ ಇರತ್ತಕ್ಕಾದ್ರೂ ಬೇಕು. ಇವಾಗ ಎಲ್ಲಿಗೆ ಹೋಗ್ತಾರೆ ಅವರು? ನಾನು ಅದೇ ವಿಷಯಕ್ಕೋಸ್ಕರ ನಾನು ಎಲ್ಲೂ ಬೆಂಗಳೂರು ಕಡೆಗೆ ಹೋಗಿಲ್ಲ. ಎಲ್ಲಿಗೆ ಹೋಗೋಣ ಬಿಡತ್ತ ಅಂತ ಅನ್ಸರ್ಸಿದ್ದೀನಿ. ನನ್ನ ಮಕ್ಕಳು ಬರೀ ಅವರು ಇಲ್ಲೋಡು ಹೇಳ್ತೀರಂತ ಒಂದು ದಿವಸಕ್ಕೂ ಬರಲಿಲ್ಲ, ಮಾಡಿಕ್ಲಿಲ್ಲ, ಅತ್ತೆ ಮಾವ ಅಂತ ನೋಡ್ಕೊಂಬ್ಲಿಲ್ಲ. ಒಬ್ಬರು ಬರಲಿಲ್ಲ, ಯಾರು ಬರಲಿಲ್ಲ. ಅದಕ್ಕೇ ಕೇಳಿದ್ರು ಮಾಡಲ್ಲ ಹಿಂಗೆ ಅಂದರು. ಅದಕ್ಕೆ ನಾನು ಹಿಂಗೆ ಕರ್ಕೊಂಬಂದು ಇಲ್ಲಿ ಇದ್ದೀನಿ. ಅದಕ್ಕೆ ಇವಾಗ ಊರಾಗ ಯಾರೋ ಹೇಳಿರಂತೆ, ಅದಕ್ಕೆ ಫೋನ್ ಮಾಡಿ ಏನೋ ಬೇರೆ ಹಂಗೆ ಹಿಂಗೆ ಅಂತ ಅವಾಜ್ ಹಾಕ್ತೀರಿ. ನೀವು ಅವಾಜ್ ಹಾಕೋಂಥದ್ದೇನಿಲ್ಲ, ನೀವು ಹೋದಂಗೆ ನಾನು ಬಂದಿರೋದು ಅಂತ ಹೇಳಿ ನಾನು ಸರಿಯಾಗಿ ಬೈದೆ. ಮತ್ತೆ ಅಯ್ಯೋ, ಯಾವುದಾದ್ರೂ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಸುಮ್ಮನಿರಿ. ಸುಮ್ಮನೆ ಕೈ ಬಿಟ್ಟು ಹಾಕಿ ಸುಮ್ಮನೆ ಆಗ್ಬಿಡ್ಬೇಕಾಗಿದ್ದೆಲ್ಲ ಆಗಲಿ ಅಂತ ಅಂದ್ಕೊಂಡು ಸುಮ್ಮನಿರಿ, ತಲೆ ಕೆಡಿಸ್ಕೋಬೇಡ್ರಿ. ನಮ್ಮ ಅಣ್ಣ ಏನು ಬೆಳಗ್ಗೆಯಿಂದ ಫೋನ್ ಮಾಡಿ ಬೈತಾ ಇದ್ದಾರೆ, ಬೇರೆ ಊರಿಗೆ ಹೋಗಿದ್ಯಾ, ಬೇರೆ ಮನೆಗೆ ಹೋಗಿದ್ಯಾ ಅಂತ ನಮಗೆ ಫೋನ್ ಮಾಡಿಬಿಟ್ಟು ನನಗೆ ಬೈತಾ ಇದ್ದಾರೆ. ನಾನು ಅದಕ್ಕೆ ಅಮ್ಮನ ಕೈ ಕೊಟ್ಟೆ, ನಮ್ಮ ಅಮ್ಮ ಸರಿಯಾಗಿ ಹೇಳ್ತೀವಿ, ಬಂದು ಮಾತಾಡ್ರ ನನ್ನ ಮುಂದೆ ಅಂತ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.